ಯೂಟ್ಯೂಬ್ ಮತ್ತು ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ನಮ್ಮ ಮನೆಯಲ್ಲಿ ಹಬ್ಬದ ಹಿಂದಿನ ದಿನ ಒಂದು ಪೂಜೆ ಮಾಡ್ತಾರೆ. ಅದೇನಪ್ಪ ಅಂದರೆ ಅದೇ ಜ್ಯೇಷ್ಠ ಲಕ್ಷ್ಮಿ ಪೂಜೆ. ಈ ಪೂಜೆನ ಮಾಡೋದು ಹೇಗಪ್ಪ ಅಂದರೆ, ದೇವ್ರ ಮನೆಯಲ್ಲಿ ಉಳಿದಿರೋ ಹಳೆ ಅರಿಶಿನ ಕುಂಕುಮನ ನೀರಿನಲ್ಲಿ ಕಲಸಿ ಉಂಡೆ ಮಾಡಿ ಎಲೆ ಮೇಲೆ ಇಡಬೇಕು. ಅದಕ್ಕೆ ಪೂಜೆ ಮಾಡಿ ನೈವೇದ್ಯ ಪುಳಿಯೋಗರೆ ನೈವೇದ್ಯ ತೋರಿಸಿ ಅದನ್ನು ಮನೆಯಿಂದ ಹೊರಗಡೆ ತಂದು ನೀರಿನಲ್ಲಿ ಕಲಕಿ ಹಸಿರದ ಗಿಡದ ಮೇಲೆ ಹಾಕಬೇಕು. ಇದನ್ನು ಮಾಡೋದ್ರಿಂದ ನಮ್ಮ ಮನೇಲಿರೋ ಜ್ಯೇಷ್ಠ ಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿನ ಹೊರಗಡೆ ಕಳಿಸ್ಕೊಡ್ಬೇಕು. ಅದಾದಮೇಲೆ ತಾಯಿ ವರಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಅನ್ನೋದು ವಾಡಿಕೆ. ಈ ಪೂಜೆನ ನಮ್ಮಮ್ಮ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಮಾಡ್ತಾನೆ ಇರ್ತಾರೆ. ಈ ವರ್ಷನೂ ಕೂಡ ನಮ್ಮಮ್ಮ ಶ್ರದ್ಧೆ ಭಕ್ತಿಯಿಂದ ಈ ಪೂಜೆ ಮಾಡಿ ಜ್ಯೇಷ್ಠ ಲಕ್ಷ್ಮಿನ ಹೊರಗಡೆ ಕಳಿಸ್ಕೊಟ್ರು. ಈ ಪೂಜೆನ ಮಾಡಿ ಮುಗಿಸಿ ನಾವು ಬಂದಿದ್ದು ಮಾರ್ಕೆಟ್ಗೆ. ಪೂಜೆಗೆ ಮತ್ತೆ ಅಲಂಕಾರಕ್ಕೆ ಬೇಕಾಗಿರೋದನ್ನ ಎಲ್ಲ ತಗೊಂಡು ಮತ್ತೆ ಮುತ್ತೈದೆಯರಿಗೆ ಕೊಡೋಕೆ ಬಳೆ, ಹೂವು, ಕಾಯಿ, ಎಲೆ, ಅಡಿಕೆ ಎಲ್ಲ ತಗೊಂಡು ನಾವು ಬಂದಾಗ 11:45 ಆಗಿತ್ತು. ಇವಾಗ ನಾವು ಲಕ್ಷ್ಮಿಗೆ ಅಲಂಕಾರ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮನೇಲಿ ನಮ್ಮಮ್ಮ ಯಾವಾಗಲೂ ಹೇಳೋ ರೀತಿ ಲಕ್ಷ್ಮಿ ಒಬ್ಬರು ಅಲಂಕಾರ ಪ್ರಿಯೆ. ಅವಳಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಸಾಕಾಗಲ್ವಂತೆ. ಅದಕ್ಕೆ ನಮ್ಮ ಮನೇಲಿ ಈ ಥರ ಲಕ್ಷ್ಮಿಗೆ ಅಲಂಕಾರ ಮಾಡಿ ಸೀರೆ ಉಡಿಸಿ ರೆಡಿ ಮಾಡಿದ್ವಿ. ನಮ್ಮಮ್ಮ ಯಾವಾಗಲೂ ಮುಖವಾಡಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ. ಈ ರೀತಿ ನನಗೂ ನಮ್ಮಮ್ಮ ರೆಡಿ ಮಾಡಲ್ಲ, ಆ ಥರ ಲಕ್ಷ್ಮಿಗೆ ಅಲಂಕಾರ ಮಾಡ್ತಾರೆ. ಈ ಅಲಂಕಾರ ಎಲ್ಲ ಮುಗಿದ್ಮೇಲೆ ನಮ್ಮನೆ ಲಕ್ಷ್ಮಿ ಇಷ್ಟು ಮುದ್ದ ಕಾಣಿಸ್ತಿದ್ಲು ಅಂದರೆ, ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಿನ್ನ ಕಂಡೆ ಬಲು ಮೋಹಗೊಂಡ. ಪ್ರತಿ ವರ್ಷದಂತೆ ಬೆಳಗ್ಗೆ 4:15ಗೆ ಪೂಜೆ ಮಾಡಿ ಮುಗಿಸಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ.